ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ತಿರುಗಿ ಇನ್ನೊಂದು ಸರ್ತೆ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಲಿಕ್ಕೆ ದೇವರು ಮಹಾ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ನಾ ದೇವರನ್ನು ಸ್ತುತಿಸುವನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ವಾಕ್ಯವನ್ನು ನಾವು ಎಲ್ಲರೂ ಕುಡಿಸಿ ಧ್ಯಾನಿಸ್ತಾ ಇದ್ವಿ. ವಾಕ್ಯ ಮಧ್ಯದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿ ನಾವು ಯಾವ ರೀತಿಯಾಗಿ ನಿಮ್ಮ ಹತ್ರ ಪ್ರಾರ್ಥಿಸಬೇಕೆಂಬುದಾಗಿ ನಮಗೆ ತಾವು ತೋರಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೀವಿ ತಂದೆ. ಆಮೇನ್ ಆಮೇನ್. ಬನ್ನಿ ಪ್ರಿಯರೇ, ಇವತ್ತು ವಾಕ್ಯ ಭಾಗಕ್ಕಾಗಿ 80ನೇ ಕೀರ್ತನೆ ತೆಗೆದುಕೊಂಡು ನಾನು ನಿಮ್ಮ ಹತ್ರ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 80ನೇ ಕೀರ್ತನೆ ಆಸಾಫ್ ಎಂಬುವರು ಬಹಳ ಅಂದವಾಗಿ ಚಂದವಾಗಿ ಬರೆದಿದ್ದಾರೆ. ದೇವರು ಮತ್ತು ಇಸ್ರಾಯೇಲರ ಪ್ರಜರಿಗೆ ಇರುವಂತಹ ಒಂದು ಸಂಬಂಧ ಮತ್ತು ಅವರು ಮಾಡಿದಂಥ ಪ್ರಾರ್ಥನೆ, ಅಂದರೆ ಆಸಾಫನು ಮಾಡಿದಂಥ ಪ್ರಾರ್ಥನೆ ಇಲ್ಲಿ ಚೆನ್ನಾಗಿ ಬರೆದು ವಿವರಿಸಿ ದೇವರು ನಮಗೆ ಇಟ್ಟಿದ್ದಾರೆ. ಈ ಅಧ್ಯಾಯದ ಪೀಠಿಗೆ ಮೇಲೆ ದೇವರು ಇಸ್ರಾಯೇಲರನ್ನು ಒಂದು ದ್ರಾಕ್ಷ ಲತೆಯಂತೆ ತೋರಿಸಿರುವಂಥ ಸಂಗತಿ ಕೂಡ ನಾವು ನೋಡಬಹುದು. ಮತ್ತು ಆಸಾಫನು ದೇವರನ್ನು ಇಸ್ರಾಯೇಲರನ್ನು ಕಾಯುವ ಕುರುಬನಂತೆ ಕೂಡ ವರ್ಣಿಸಿದನ್ನು ನೋಡಬಹುದು. ಆದರೆ ಆಸಾಫನು ಮಾಡುವಂಥ ಒಂದು ಪ್ರಾರ್ಥನೆ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತದೆ. 3ನೇ ವಚನದಲ್ಲಿ, ಅಂದರೆ 80ನೇ ಕೀರ್ತನೆ 3ನೇ ವಚನದಲ್ಲಿ ಈ ರೀತಿಯಾಗಿ ಆಸಾಫ್ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು ಎಂಬುದಾಗಿ. ಇಂಗ್ಲಿಷ್ನಲ್ಲಿ ರಿಸ್ಟೋರ್ ಅಸ್ ಓ ಗಾಡ್ ಎಂಬುದಾಗಿದೆ. ಹೆಚ್ಚಿನಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂದರೆ ದೇವರೇ, ನನ್ನನ್ನು ತಿರುಗಿ ಉನ್ನತ ಸ್ಥಾನಕ್ಕೆ ಏರಿಸು ಎಂಬುದಾಗಿ. ನಾವು ಭಕ್ತರಾದಂಥವರು ಅಥವಾ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥವರು, ನಾವು ವಿಶ್ವಾಸಿಗಳಾಗಬಹುದು, ದೇವರ ಸೇವಕರಾಗಿರ್ಬೋದು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ದೇವರೇ, ತಿರುಗಿ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು. ಪ್ರತಿ ದಿವಸ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸಲಿಕ್ಕೆ ಇಷ್ಟ ಪಡ್ತಾ ಇರ್ತಾನೆ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು, ನಮ್ಮ ಬಿಸ್ನೆಸ್ ಅನ್ನು, ನಮ್ಮ ಕೆಲಸವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಹೆಂಡತಿಯನ್ನು ಅಥವಾ ನಿಮ್ಮ ಗಂಡನನ್ನು, ಹೀಗೆ ವಿಶ್ವಾಸಿಗಳನ್ನು, ಸೇವಕರನ್ನು ಎಲ್ಲರನ್ನು ದೇವರು ಪ್ರತಿ ದಿವಸ ಉನ್ನತ ಸ್ಥಿತಿಗೆ ಏರಿಸಲಿಕ್ಕೆ ಇಷ್ಟ ಪಡ್ತಾ ಇರ್ತಾನೆ. ಆ ಇಷ್ಟಪಡುವಂತ ದೇವರ ಹತ್ರ ಭಕ್ತರಾದ ನಾವು ಬಂದು, ದೇವರೇ, ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ತಿರುಗಿ ಅಂತಂದ್ರೆ ಅರ್ಥ, ನಿನ್ನೆ ನನ್ನನ್ನು ಉನ್ನತ ಸ್ಥಿತಿಗೆ ತಂದಿದ್ದಿ, ಇವತ್ತಿಗೂ ತೆಗೆದುಕೊಂಡು ಬಾ. ಬೆಳಗ್ಗೆ ನನ್ನನ್ನು ಉನ್ನತ ಸ್ಥಿತಿಗೆ ನನಗೆ ತಂದಿದ್ದಿ ಮತ್ತು ಇವತ್ತು ಮಧ್ಯಾಹ್ನ ಕೂಡ ತೆಗೆದುಕೊಂಡು ಬಾ. ಮಧ್ಯಾಹ್ನ ತೆಗೆದುಕೊಂಡು ಬಂದಿದ್ದಿ, ನನಗೆ ಇವತ್ತು ಸಾಯಂಕಾಲ ಕೂಡ ನೀನು ಉನ್ನತ ಸ್ಥಿತಿಗೆ ಏರಿಸು ಅಥವಾ ತೆಗೆದುಕೊಂಡು ಬಾ ಎಂಬುದಾಗಿ ನಾವು ಪ್ರಾರ್ಥಿಸತಕ್ಕದ್ದು. ಪ್ರಿಯ ಸಹೋದರಿ ಮತ್ತು ಸಹೋದರನೇ, ನೀನು ಉನ್ನತ ಸ್ಥಿತಿಯಲ್ಲಿ ನಿನ್ನೆ ದೇವರ ಚಿತ್ತ ಏನಂದ್ರೆ ಇವತ್ತು ಪುನಃ ನೀನು ಉನ್ನತ ಸ್ಥಿತಿಗೆ ಬರಬೇಕು. ಬೆಳಗ್ಗೆ ನೀನು ಉನ್ನತ ಸ್ಥಿತಿಯಲ್ಲಿ ಇದ್ದಿ, ದೇವರ ಚಿತ್ತ ಏನಂದ್ರೆ ಇವತ್ತು ಸಾಯಂಕಾಲ ಕೂಡ ನೀನು ಪ್ರತಿ ಕ್ಷಣ ಕೂಡ ಉನ್ನತ ಸ್ಥಿತಿಗೆ ಬರಬೇಕೆಂಬುದೇ ದೇವರ ಚಿತ್ತ ಆಗಿದೆ. ಪ್ರಾರ್ಥಿಸೋಣವೇ?
ಮೊಟ್ಟ ಮೊದಲದಾಗಿ ದೇವರೇ ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು ಎಂಬುದಾಗಿ. ಈ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು ಅಂತಾನೆ. 9ನೇ ವಚನದಲ್ಲಿ ಸ್ವಲ್ಪ ಮೆಟ್ಟಲು ಮೇಲಕ್ಕೇರಿ ಪ್ರಾರ್ಥಿಸುತ್ತಾನೆ. ಆಗ ದೇವರು ಅನ್ನೋದಲಾಗ ಆಗ ಏನಂತಾನೆ ಅಂದ್ರೆ, ಸೈನ್ಯಾಧೀಶನಾದ ದೇವರೇ ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು ಅಂತಾನೆ. 3ನೇ ವಚನದಲ್ಲಿ ದೇವರೇ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು ಅಂತಾನೆ. ಆದರೆ 7ನೇ ವಚನದಲ್ಲಿ ಸೈನ್ಯಾಧೀಶನಾದ ದೇವರೇ ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ. ಆಗ ದೇವರು ಅಂದಂತ ಆಸಾಫನು ಈ ವಚನದಲ್ಲಿ ಸೈನ್ಯಾಧೀಶನನ್ನು ಕೊಡಿಸ್ತಾನೆ. ಸೈನ್ಯಗಳ ಉಳ್ಳ ದೇವರು ಎಂಬುದಾಗಿ ಪ್ರಸನ್ನ. ಗಾಡ್ ಇಸ್ ಕಾಮನ್ ಆಗುತ್ತೆ. ದೇವರು ಸಾಮಾನ್ಯವಾದ ಪದ, ಆದರೆ ಸೈನ್ಯಾಧೀಶನಾದ ದೇವರು ಸಾಮಾನ್ಯವಾದ ಪದ ಅಲ್ಲ, ಸ್ವಲ್ಪ ಉನ್ನತ ಸ್ಥಿತಿಗೆ ಹೋದಂತ ಪದ. ಮತ್ತೆ ತಿರುಗಿ ಸೇಮ್ ನಾವು ನೋಡ್ತೀವಿ 19ನೇ ವಚನದಲ್ಲಿ ಬಂದಾಗ ಆಸಾಫನು ಮತ್ತೆ ಅದೇ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಇಲ್ಲಿ ಸ್ವಲ್ಪ ಇನ್ನೊಂದು ಹಂತ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಮೊದಲನೇ 3ನೇ ವಚನದಲ್ಲಿ ದೇವರೇ ಅಂತಾನೆ, 7ನೇ ವಚನದಲ್ಲಿ ಸೈನ್ಯಾಧೀಶನಾದ ದೇವರೇ ಅಂತಾನೆ. ಆದ್ರೆ 9ನೇ ವಚನದಲ್ಲಿ ಸೈನ್ಯಾಧೀಶನಾದ ಯೆಹೋವ ದೇವರೇ ಅಂತಾನೆ. ಓ ನೋಡಿ, ಸೈನ್ಯಾಧೀಶನಾದ ಯೆಹೋವ ದೇವರೇ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು ಅಂತಾನೆ. 3 ಸಾರ್ತೆ ಈ ಪ್ರಾರ್ಥನೆ ಆಸಾಫನು ಮಾಡಿದ್ದಾನೆ. ಒಂದು ಕಡೆ ದೇವರೇ ನನಗೆ ಉನ್ನತ ಸ್ಥಿತಿಗೆ ಏರಿಸು, 2ನೇ ಕಡೆ ಸೈನ್ಯಾಧೀಶನಾದ ದೇವರೇ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು. ಆದ್ರೆ 3ನೇ ಕಡೆ ಹೇಳ್ತಾನೆ, ಸೈನ್ಯಾಧೀಶನಾದಂತ ಯೆಹೋವ ದೇವರೇ ನನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸು ಅಂತಾನೆ. ಪ್ರಿಯ ಸಹೋದರಿ ಮತ್ತು ಸಹೋದರನೇ, 3 ಸರ್ತಿ ಈ ಪ್ರಾರ್ಥನೆ ಅಂದ್ರೆ ಬಹಳ ಗಂಭೀರವಾದದ್ದು. 3 ಸರ್ತಿ ಕೂಡ ಒಂದೊಂದು ಬದಲಾಯಿಸಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಬದಲಾಯಿಸಿಕೊಂಡು ಬಂದು ಆ ಸಾಪನ್ನು ಪ್ರಾರ್ಥನೆ ಮಾಡಿದ್ದಾನೆ. ದೇವರೇ ಉನ್ನತ ಸ್ಥಿತಿಗೆ ಏರಿಸು, ಸೈನ್ಯಾಧೀಶನಾದ ದೇವರೇ ಉನ್ನತ ಸ್ಥಿತಿಗೆ ಏರಿಸು, ಸೈನ್ಯಾಧೀಶನಾದ ಯೆಹೋವ ದೇವರೇ ಉನ್ನತ ಸ್ಥಾನಕ್ಕೆ ಏರಿಸು. ಚೆನ್ನಾಗಿ ವರ್ಣನೆ ಕೊಡ್ತಾನೆ ಪ್ರಾರ್ಥನೆಯಲ್ಲಿ. ಬನ್ನಿ, ನೀನು ನಾವೆಲ್ಲರೂ ಕೂಡಿಸಿ ದೇವರ ಹತ್ರ, ಸೈನ್ಯಾಧೀಶನಾದ ದೇವರ ಹತ್ರ, ಸೈನ್ಯಾಧೀಶನಾದಂತ ಯೆಹೋವ ದೇವರ ಹತ್ರ ನಮ್ಮ ಸೇವೆ, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಕೈ ಕೆಲಸವನ್ನು ಪ್ರತಿ ದಿವಸ ಉನ್ನತ ಸ್ಥಿತಿಗೆ ಏರಿಸುವಂತೆ ಪ್ರಾರ್ಥಿಸೋಣ. 2ನೇದು, ಆತನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. ಅದೇ ವಚನದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ಪ್ರಸನ್ನ ಮುಖದಿಂದ ನೋಡು. ಹೇಗೆ ನೋಡು? ಪ್ರಸನ್ನ ಮುಖದಿಂದ ನೋಡು. 7ನೇ ವಚನದಲ್ಲಿ ಕೂಡ ಪ್ರಸನ್ನ ಮುಖದಿಂದ ನೋಡು. 19ನೇ ವಚನದಲ್ಲಿ ಕೂಡ ಪ್ರಸನ್ನ ಮುಖದಿಂದ ನೋಡು. 3 ಸರ್ತಿ ಹೇಳ್ತಾನೆ, ಪ್ರಸನ್ನ ಮುಖದಿಂದ ನೋಡು, ಪ್ರಸನ್ನ ಮುಖದಿಂದ ನೋಡು, ಪ್ರಸನ್ನ ಮುಖದಿಂದ ನೋಡು. ಪಾನೀಂ ಮುಖ, ಓ ಬೆಳಕು, ಬೆಳಕು ಅನ್ನಲಿಕ್ಕೆ ಓರ್ ಎಂಬುದಾಗಿ ಹಿಬ್ರಿ ಭಾಷೆಯಲ್ಲಿ ಹೇಳ್ತಾರೆ. ಸೊ ದೇವರು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕಂತೆ. ಅಂದ್ರೆ ಬೆಳಕಿನ ಮುಖದಿಂದ ನಾನೇ ಲೋಕಕ್ಕೆ ಬೆಳಕೆಂಬಂದು ಎಂದು ಹೇಳಿದಂತ ದೇವರು, ನಮ್ಮನ್ನು ಬೆಳಕಾಗಿ ಮಾಡಿದಂತ ದೇವರು, ಆತನು ಪ್ರಸನ್ನ ಮುಖದಿಂದ ಪ್ರಸನ್ನತೆ ಉಳ್ಳವನಾಗಿ ನೋಡಬೇಕಂತೇಳಿ ದೇವರ ಹತ್ರ ಪ್ರಾರ್ಥಿಸ್ತಾನೆ. ಪ್ರಿಯ ಸಹೋದರಿ ಮತ್ತು ಸಹೋದರನೇ, ಪ್ರಿಯ ನನ್ನ ಜೊತೆ ದೇವರ ಸೇವಕನೇ, ಪ್ರಿಯ ವಿಶ್ವಾಸಿ, ಪ್ರಿಯ ದೇವರ ಮಕ್ಕಳೇ, ಹೇಗೆ ಪ್ರಾರ್ಥನೆ ಮಾಡಬೇಕಂತೆ? ಪ್ರಸನ್ನ ಮುಖದಿಂದ ನೋಡು. ಆಸಾಫ ಹೇಳ್ತಾನೆ, ನಿನ್ನ ದೇವರು, ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಯಾವಾಗಲೂ ಪ್ರಸನ್ನ ಮುಖದಿಂದ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ನಿನ್ನ ಸೇವೆ ಆತನು ಪ್ರಸನ್ನ ಮುಖದಿಂದ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ನಿನ್ನನ್ನು ಆತನು ಪ್ರಸನ್ನ ಮುಖದಿಂದ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ನಿನ್ನ ಕುಟುಂಬವನ್ನು ಆತನು ಪ್ರಸನ್ನ ಮುಖದಿಂದ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ಬನ್ನಿ, ಪ್ರಸನ್ನ ಮುಖದಿಂದ ನೋಡುವ ದೇವರ ಹತ್ರ, ದೇವರೇ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಬನ್ನಿ, ಇಡೀ ಕರ್ನಾಟಕದ ನನ್ನ ಪ್ರಿಯ ದೇವರ ಮಕ್ಕಳೇ, ನನ್ನ ಜೊತೆ ಸೇವಕರೇ, ನಿಮ್ಮನ್ನು, ನನ್ನನ್ನು ದೇವರು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ
ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ, ದೇವರೇ ಅಥವಾ ಸೈನ್ಯಾಧೀಶನಾದ ದೇವರೇ ಅಥವಾ ಸೈನ್ಯಾಧೀಶನಾದ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಾ ಅಂತೇಳಿ ಪ್ರಾರ್ಥಿಸೋಣ. ಎರಡನೇದು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಅಂತೇಳಿ ಪ್ರಾರ್ಥಿಸೋಣ. ಕೊನೆಯದಾಗಿ ನಾಲ್ಕನೇದು ಹೇಳ್ತದೆ, ಆಗ ಉದ್ಧಾರವಾಗುವುದು. 3ನೇ ವಚನ, 7ನೇ ವಚನ ಮತ್ತು 19ನೇ ವಚನದಲ್ಲಿ ಆಗ ಉದ್ಧಾರವಾಗುವುದು ಅಂತೇಳಿ ಸೇಮ್ 3 ವಚನ. ಆದರೆ ಒಂದೇ ಒಂದು ಬದಲಾವಣೆ, ದೇವರು, ಸೈನ್ಯಾಧೀಶನಾದ ದೇವರು ಮತ್ತು ಸೈನ್ಯಾಧೀಶನಾದ ಯೆಹೋವ ದೇವರು ಅನ್ನೋ ಹಂತಗಳು ಮಾತ್ರ ಬದಲಾವಣೆ ಇದ್ದಾವೆ. ಆದರೆ ಎಲ್ಲ ಕಡೆ ಉದ್ಧಾರವಾಗುವುದು ಅಂತ. ಪ್ರಿಯರೇ, ನೀನು ಉದ್ಧಾರ ಆಗಬೇಕಾ? ನಿನ್ನ ಕುಟುಂಬ ಉದ್ಧಾರವಾಗಬೇಕಾ? ನಿನ್ನ ಸೇವೆ ಉದ್ಧಾರವಾಗಬೇಕಾ? ನಿನ್ನ ಕೆಲಸ ಉದ್ಧಾರವಾಗಬೇಕಾ? ನಿನ್ನ ವಂಶ ಉದ್ಧಾರ ಆಗಬೇಕಾ? ನಿನ್ನ ದೇಶ ಉದ್ಧಾರವಾಗಬೇಕಾ? ನಿನ್ನ ರಾಜ್ಯ ಉದ್ಧಾರ ಆಗಬೇಕಾ? ನಿನ್ನ ಜಿಲ್ಲೆ ಉದ್ಧಾರವಾಗಬೇಕಾ? ಯಾರು ಮಾಡಲಿಕ್ಕಾಗಲ್ಲ ಉದ್ಧಾರ. ಕೇವಲ ದೇವರು, ಸೈನ್ಯಾಧೀಶನಾದ ದೇವರು, ಸೈನ್ಯಾಧೀಶನಾದ ಯೆಹೋವ ದೇವರು ಉನ್ನತ ಸ್ಥಿತಿಗೆ ಏರಿಸಿದರೆ, ಅದನ್ನು ಪ್ರಸನ್ನ ಮುಖದಿಂದ ನೋಡಿದರೆ ಖಂಡಿತ ನಾವು ಉದ್ಧಾರವಾಗ್ತೀವಿ. ಬನ್ನಿ, ನಾವೆಲ್ಲರೂ ಕೂಡಿಸಿ ದೇವರು ನಮ್ಮನ್ನು ಉದ್ಧಾರ ಮಾಡುವಂತೆ ಪ್ರಾರ್ಥಿಸೋಣ ದೇವರ ಹತ್ರ. ದೇವರೇ, ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ. ಆತನು ಒಂದು ವೇಳೆ ನಿನ್ನನ್ನು ಉನ್ನತ ಸ್ಥಿತಿಗೆ ಏರಿಸಿದರೆ, ಆತನು ನಿನ್ನನ್ನು ಪ್ರಸನ್ನ ಮುಖದಿಂದ ನೋಡಿದರೆ, ನೀನು ಖಂಡಿತ ಉದ್ಧಾರವಾಗ್ತೀಯ, ಖಂಡಿತ ಉದ್ಧಾರವಾಗ್ತೀಯ. ದೇವರ ಇಚ್ಛೆ ನಾವು ಉದ್ಧಾರವಾಗುವುದು. ದೇವರ ಇಚ್ಛೆ ನಾವು ಪರಿಶುದ್ಧತೆಯಲ್ಲಿ, ನಾವು ನೀತಿಯಲ್ಲಿ, ನಾವು ದೈವಿಕ ಪ್ರೀತಿಯಲ್ಲಿ ಬೆಳೆದು ನಾವು ಉದ್ಧಾರವಾಗಬೇಕು. ಬನ್ನಿ, ಆಸಾಪನ್ನು ಮಾಡಿದಂತೆ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು ಎಂಬುದಾಗಿ ಪ್ರಾರ್ಥಿಸೋಣವೇ. ಸೈನ್ಯಾಧೀಶನಾದ ದೇವರೇ, ನನ್ನನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸಿ ಎಂಬುದಾಗಿ ಪ್ರಾರ್ಥಿಸೋಣವೇ. 19ನೇ ವಚನದ ಪ್ರಕಾರ, ಸೈನ್ಯಾಧೀಶನಾದ ಯೆಹೋವ ದೇವರೇ, ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸು ಎಂದು ಪ್ರಾರ್ಥಿಸೋಣವೇ. ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥಿಸೋಣವೇ. 3ನೇ ವಚನ, 7ನೇ ವಚನ, 19ನೇ ವಚನ ಪ್ರಕಾರ ದೇವರು ಉನ್ನತ ಸ್ಥಿತಿಗೆ ಏರಿಸಿದರೆ, ಆತನ ಪ್ರಸನ್ನ ಮುಖದಿಂದ ನೋಡಿದರೆ ನಾವು ಖಂಡಿತ ಉದ್ಧಾರವಾಗ್ತೀವಿ. ದೇವರು ನನ್ನನ್ನು, ನಿಮ್ಮನ್ನು, ಈ ಟಿಯನ್ನು ನೋಡಿ, ಈ ನನ್ನ ಸ್ವರವನ್ನು ಕೇಳುವಂತ ನಿಮ್ಮನ್ನು, ನನ್ನನ್ನು, ಕೂಡಿ ಬಂದಂತ ಎಲ್ಲರನ್ನು ಉದ್ಧಾರ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರಿಯ ಸಹೋದರರೇ, ಈ ವಾಕ್ಯ ಭಾಗವನ್ನು ದೇವರು ಆಶೀರ್ವದಿಸಲಿ. ಮತ್ತು ಚಿಯೋನ್ ಪ್ರಾರ್ಥನಾ ಮಂದಿರದ ಸಭಾಪಾಲಕರು ಶಾರೋನ್ ಅವರು, ಅವ್ರಿಗೋಸ್ಕರ ದಯವಿಟ್ಟು ನೀವು ಪ್ರಾರ್ಥಿಸಿರಿ ಮತ್ತು ಅವರು ಸಭೆಗಳಿಗಾಗಿ ಕೂಡ ಪ್ರಾರ್ಥಿಸಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.